ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣುಮುಚ್ಚಿ ಯೋಚಿಸಿ ನೋಡಿ. ಯಾವುದೋ ಒಂದು ಇರುಳು, ನಿಮ್ಮ ಎದೆಯ ಆಳದಲ್ಲಿ ಯಾರೋ ಚೂರಿ ಇರಿದಂತಹ ನೋವು. ಆ ನೋವು ಯಾವ ಶತ್ರುವಿನಿಂದಲೂ ಬಂದಿದ್ದಲ್ಲ, ಬಂದಿದ್ದು ನಿಮ್ಮ ಸ್ವಂತ ನೆರಳಿನಂತೆ ನಂಬಿದ ಗೆಳತಿಯಿಂದ. ಜಗತ್ತಿನ ಎಲ್ಲಾ ನೋವುಗಳಲ್ಲಿ ಅತ್ಯಂತ ಕ್ರೂರವಾದ ನೋವು ಯಾವುದೆಂದರೆ ಶತ್ರುವಿನ ಆಘಾತವಲ್ಲ, ಸ್ನೇಹಿತನ ವಿಶ್ವಾಸಘಾತ. ಶತ್ರು ಹೊಡೆದರೆ ನಾವು ಸಿದ್ಧರಿರುತ್ತೇವೆ, ಆದರೆ ಸ್ನೇಹಿತ ಚುಚ್ಚಿದಾಗ ನಾವು ಸಂಪೂರ್ಣವಾಗಿ ನಿಶ್ಶಸ್ತ್ರರಾಗಿರುತ್ತೇವೆ. ಏಕೆಂದರೆ ಆ ಚಾಕುವನ್ನು ನಾವೇ ಅವನ ಕೈಗೆ ಕೊಟ್ಟಿರುತ್ತೇವೆ, ನಂಬಿಕೆಯ ರೂಪದಲ್ಲಿ. ಒಂದು ಕಾಲದಲ್ಲಿ ಆ ಸ್ನೇಹಿತನೇ ನಮ್ಮ ಪ್ರಪಂಚ. ಸಂತೋಷದ ಪ್ರತಿ ಕ್ಷಣವನ್ನು ಅವನೊಂದಿಗೆ ಹಂಚಿಕೊಂಡಿದ್ದೆವು. ಕಷ್ಟದ ಸಮಯದಲ್ಲಿ ಅವನ ಒಂದೇ ಒಂದು ಮಾತು ನಮಗೆ ಬೆಟ್ಟದಷ್ಟು ಶಕ್ತಿ ಕೊಡುತ್ತಿತ್ತು. ಅವನ ಕಣ್ಣಲ್ಲಿ ನಮ್ಮ ಬಗ್ಗೆ ಇರುವ ಪ್ರೀತಿಯನ್ನು ನೋಡಿ ನಾವು ಜಗತ್ತನ್ನೇ ಗೆದ್ದಂತೆ ಭಾವಿಸುತ್ತಿದ್ದೆವು. ಆದರೆ ಇಂದು ಅದೇ ಕಣ್ಣುಗಳು ನಮ್ಮ ಬೆನ್ನ ಹಿಂದೆ ಬೇರೆಯದೇ ಕಥೆ ಹೇಳುತ್ತವೆ. ಅದೇ ಬಾಯಿ ನಮ್ಮ ರಹಸ್ಯಗಳನ್ನು ಬೇರೆಯವರ ಮುಂದೆ ಬಿಚ್ಚಿಡುತ್ತದೆ. ಅದೇ ಕೈಗಳು ಇಂದು ನಮ್ಮ ವಿರುದ್ಧವೇ ಎತ್ತಿ ನಿಂತಿವೆ. ಇಂತಹ ಸಂದರ್ಭದಲ್ಲಿ ಮನುಷ್ಯನ ಒಳಗಿನ ಪ್ರಪಂಚವೇ ಕುಸಿದು ಬೀಳುತ್ತದೆ. ಆದರೆ ಸ್ನೇಹಿತರೆ, ಇಂದು ನಾವು ಒಂದು ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ಈ ನೋವು ನಿಮ್ಮ ಅಂತ್ಯವಲ್ಲ, ಇದು ನಿಮ್ಮ ಆತ್ಮದ ಪುನರ್ಜನ್ಮದ ಆರಂಭ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ, ಈ ದೇಹ ನಶ್ವರ, ಆದರೆ ಆತ್ಮಶಾಶ್ವತ. ಹಾಗೆಯೇ ಒಂದು ಸಂಬಂಧ ಮುರಿದು ಹೋದರೂ ನಮ್ಮೊಳಗಿನ ಜೀವಂತಿಕೆ ಮುರಿಯಬಾರದು. ಇಂದು ನಾವು ಈ ಆಳವಾದ ವಿಷಯದ ಬಗ್ಗೆ ಮಾತನಾಡೋಣ. ಮನಸ್ಸಿಗೆ ಆಳವಾದ ನೋವು ಕೊಟ್ಟ ಸ್ನೇಹದಿಂದ ನಾವು ಹೊರಬರುವುದು ಹೇಗೆ, ಆ ಗಾಯವನ್ನು ಗುಣಪಡಿಸಿಕೊಂಡು ಮತ್ತೆ ಜೀವನದತ್ತ ಹೆಜ್ಜೆ ಇಡುವುದು ಹೇಗೆ ಎಂಬುದನ್ನು. ಈ ನೋವಿನ ಮೂಲವನ್ನು ಮೊದಲು ಅರ್ಥಮಾಡಿಕೊಳ್ಳೋಣ. ಸ್ನೇಹ ಎಂಬುದು ಒಂದು ಪವಿತ್ರ ಬಂಧ. ಅದು ರಕ್ತಸಂಬಂಧವಲ್ಲದಿದ್ದರೂ ಅದಕ್ಕಿಂತಲೂ ಗಾಢವಾಗಬಲ್ಲ ಬಂಧ. ಏಕೆಂದರೆ ರಕ್ತಸಂಬಂಧ ಹುಟ್ಟಿನಿಂದ ಬಂದದ್ದು, ಆದರೆ ಸ್ನೇಹ ನಾವು ಸ್ವಇಚ್ಛೆಯಿಂದ ಆರಿಸಿಕೊಂಡ ಬಂಧ. ಆದ್ದರಿಂದಲೇ ಅದು ಮುರಿದಾಗ ನೋವು ಇಮ್ಮಡಿಯಾಗುತ್ತದೆ. ಒಂದು ಕಡೆ ಆ ವ್ಯಕ್ತಿಯ ನಷ್ಟ, ಇನ್ನೊಂದು ಕಡೆ ನಮ್ಮದೇ ನಿರ್ಣಯದ ಬಗ್ಗೆ ಸ್ವಯಂ ಸಂಶಯ. ನಾನೇ ತಪ್ಪು ವ್ಯಕ್ತಿಯನ್ನು ಆರಿಸಿಕೊಂಡೆನಾ ಎಂಬ ಪ್ರಶ್ನೆ ನಮ್ಮನ್ನು ಒಳಗಿಂದೊಳಗೆ ಕೊರೆಯುತ್ತದೆ. ಒಂದು ಸ್ನೇಹ ಮುರಿದಾಗುವ ನೋವನ್ನು ವಿಜ್ಞಾನಿಗಳೂ ಒಪ್ಪಿಕೊಂಡಿದ್ದಾರೆ. ಅದು ದೈಹಿಕ ನೋವಿನಂತೆಯೇ ನಮ್ಮ ಮೆದುಳಿನಲ್ಲಿ ಪ್ರತಿಕ್ರಿಯೆ ಉಂಟುಮಾಡುತ್ತದೆ. ಅಂದರೆ ಮನಸ್ಸಿನ ಗಾಯ ಎಂಬುದು ಬರೀ ಕಲ್ಪನೆಯಲ್ಲ, ಅದು ನಿಜವಾದ ಗಾಯವೇ. ಆದರೆ ಈ ಗಾಯದ ದೊಡ್ಡ ಸಮಸ್ಯೆ ಏನೆಂದರೆ, ಕೈಕಾಲಿನ ಗಾಯದಂತೆ ಇದು ಕಣ್ಣಿಗೆ ಕಾಣಿಸುವುದಿಲ್ಲ. ಜನರು ನಮ್ಮನ್ನು ನೋಡಿ ಚೆನ್ನಾಗಿದ್ದೀಯಾ ಎಂದು ಕೇಳಿದಾಗ ನಾವು ನಗುಮುಖ ಹಾಕಿ ಚೆನ್ನಾಗಿದ್ದೇನೆ ಎಂದು ಹೇಳುತ್ತೇವೆ. ಆದರೆ ಒಳಗೆ ಒಂದು ಸಮುದ್ರ ಕಲಕುತ್ತಿರುತ್ತದೆ. ಈ ವಿಶ್ವಾಸಘಾತಕ ನೋವಿನ ಮೊದಲ ಹಂತ ನಿರಾಕರಣೆ. ಇಲ್ಲ, ಅವನು ಹಾಗೆ ಮಾಡಲಾರ, ಇದೇನೋ ತಪ್ಪು ತಿಳುವಳಿಕೆಯಾಗಿರಬೇಕು ಎಂದು ನಮ್ಮ ಮನಸ್ಸು ಸತ್ಯದಿಂದ ಓಡಿಹೋಗಲು ಪ್ರಯತ್ನಿಸುತ್ತದೆ. ಇದು ಸಹಜ, ಏಕೆಂದರೆ ಮನಸ್ಸು ತಾನು ನಂಬಿದ ಪ್ರಪಂಚ ಕುಸಿದು ಬೀಳುವುದನ್ನು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಆದರೆ ಸತ್ಯ ಎಷ್ಟು ಕಹಿಯಾದರೂ ಅದನ್ನು ಎದುರಿಸದೇ ಇದ್ದರೆ ಗಾಯ ಇನ್ನೂ ಆಳವಾಗುತ್ತಾ ಹೋಗುತ್ತದೆ. ಒಂದು ಹಳೆಯ ಕನ್ನಡ ಗಾದೆ ಇದೆ, ಗಾಯಕ್ಕೆ ಮದ್ದು ಹಾಕದಿದ್ದರೆ ಅದು ಕೀವಾಗುತ್ತದೆ. ಸತ್ಯವನ್ನು ಒಪ್ಪಿಕೊಳ್ಳುವುದೇ ಆ ಮೊದಲ ಮದ್ದು. ಎರಡನೇ ಹಂತ ಕೋಪ. ಈ ಹಂತದಲ್ಲಿ ನಾವು ಆ ವ್ಯಕ್ತಿಯ ಮೇಲೆ ಅಥವಾ ಕೆಲವೊಮ್ಮೆ ಇಡೀ ಪ್ರಪಂಚದ ಮೇಲೆ ಕೋಪಗೊಳ್ಳುತ್ತೇವೆ. ನಾನು ಅವನಿಗೋಸ್ಕರ ಎಷ್ಟೆಲ್ಲಾ ಮಾಡಿದೆ, ಇದಕ್ಕೆ ಪ್ರತಿಫಲವೇ ಇದು ಎಂಬ ಭಾವನೆ ಒಳಗೆ ಬೆಂಕಿಯಂತೆ ಉರಿಯುತ್ತದೆ. ಈ ಕೋಪ ಸಹಜವಾದದ್ದೇ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸದಿದ್ದರೆ ಅದು ದ್ವೇಷವಾಗಿ ಮಾರ್ಪಡುತ್ತದೆ. ಮತ್ತು ದ್ವೇಷ ಎಂಬುದು ಒಂದು ವಿಷ. ಅದನ್ನು ಕುಡಿಸುವವರಿಗಿಂತ ಹೆಚ್ಚಾಗಿ ಅದನ್ನು ಕುಡಿಯುವವರೇ ಸಾಯುತ್ತಾರೆ. ಬುದ್ಧ ಹೇಳಿದ್ದನ್ನು ನೆನಪಿಸಿಕೊಳ್ಳಿ, ಕೋಪ ಎಂಬುದು ಬಿಸಿಯಾದ ಕಲ್ಲಿದ್ದಲನ್ನು ಇನ್ನೊಬ್ಬರ ಮೇಲೆ ಎಸೆಯುವ ಉದ್ದೇಶದಿಂದ ಕೈಯಲ್ಲಿ ಹಿಡಿದಂತೆ ಮೊದಲು ಸುಡುವುದು ನಮ್ಮನ್ನೇ. ಮೂರನೇ ಹಂತ ಅತ್ಯಂತ ಅಪಾಯಕಾರಿ, ಸ್ವಯಂ ದೋಷಣೆ. ನಾನೇ ತಪ್ಪು ಮಾಡಿದೆನೇನೋ, ನಾನೇ ಸಾಕಷ್ಟು ಒಳ್ಳೆಯ ಸ್ನೇಹಿತನಾಗಿ ಇರಲಿಲ್ಲವೇನೋ ಎಂದು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಇಲ್ಲಿ ಒಂದು ಸತ್ಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಇನ್ನೊಬ್ಬರ ವಿಶ್ವಾಸಘಾತಕ್ಕೆ ನೀವು ಜವಾಬ್ದಾರರಲ್ಲ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ದೈವ ಆಯ್ಕೆಗಳಿಗೆ ಜವಾಬ್ದಾರ. ಅವನು ಮಾಡಿದ್ದು ಅವನ ಪಾತ್ರದ ದೌರ್ಬಲ್ಯ, ಅದು ನಿಮ್ಮ ಪ್ರೀತಿಯ ಕೊರತೆಯಲ್ಲ. ಈ ಎಲ್ಲಾ ಹಂತಗಳ ಮೂಲಕ ಹಾದುಹೋಗುವುದು ಒಂದು ಪ್ರಕ್ರಿಯೆ. ಇದನ್ನು ಬಲವಂತವಾಗಿ ವೇಗಗೊಳಿಸಲಾಗದು, ಆದರೆ ಅರ್ಥಪೂರ್ಣವಾಗಿ ಮುನ್ನಡೆಸಬಹುದು.
ಒಂದು ಸ್ನೇಹ ಮುರಿದಾಗುವ ನೋವನ್ನು ವಿಜ್ಞಾನಿಗಳೂ ಒಪ್ಪಿಕೊಂಡಿದ್ದಾರೆ. ಅದು ದೈಹಿಕ ನೋವಿನಂತೆಯೇ ನಮ್ಮ ಮೆದುಳಿನಲ್ಲಿ ಪ್ರತಿಕ್ರಿಯೆ ಉಂಟುಮಾಡುತ್ತದೆ. ಅಂದರೆ ಮನಸ್ಸಿನ ಗಾಯ ಎಂಬುದು ಬರೀ ಕಲ್ಪನೆಯಲ್ಲ, ಅದು ನಿಜವಾದ ಗಾಯವೇ. ಆದರೆ ಈ ಗಾಯದ ದೊಡ್ಡ ಸಮಸ್ಯೆ ಏನೆಂದರೆ, ಕೈಕಾಲಿನ ಗಾಯದಂತೆ ಇದು ಕಣ್ಣಿಗೆ ಕಾಣಿಸುವುದಿಲ್ಲ. ಜನರು ನಮ್ಮನ್ನು ನೋಡಿ ಚೆನ್ನಾಗಿದ್ದೀಯಾ ಎಂದು ಕೇಳಿದಾಗ ನಾವು ನಗುಮುಖ ಹಾಕಿ ಚೆನ್ನಾಗಿದ್ದೇನೆ ಎಂದು ಹೇಳುತ್ತೇವೆ. ಆದರೆ ಒಳಗೆ ಒಂದು ಸಮುದ್ರ ಕಲಕುತ್ತಿರುತ್ತದೆ. ಈ ವಿಶ್ವಾಸಘಾತಕ ನೋವಿನ ಮೊದಲ ಹಂತ ನಿರಾಕರಣೆ. ಇಲ್ಲ, ಅವನು ಹಾಗೆ ಮಾಡಲಾರ, ಇದೇನೋ ತಪ್ಪು ತಿಳುವಳಿಕೆಯಾಗಿರಬೇಕು ಎಂದು ನಮ್ಮ ಮನಸ್ಸು ಸತ್ಯದಿಂದ ಓಡಿಹೋಗಲು ಪ್ರಯತ್ನಿಸುತ್ತದೆ. ಇದು ಸಹಜ, ಏಕೆಂದರೆ ಮನಸ್ಸು ತಾನು ನಂಬಿದ ಪ್ರಪಂಚ ಕುಸಿದು ಬೀಳುವುದನ್ನು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಆದರೆ ಸತ್ಯ ಎಷ್ಟು ಕಹಿಯಾದರೂ ಅದನ್ನು ಎದುರಿಸದೇ ಇದ್ದರೆ ಗಾಯ ಇನ್ನೂ ಆಳವಾಗುತ್ತಾ ಹೋಗುತ್ತದೆ. ಒಂದು ಹಳೆಯ ಕನ್ನಡ ಗಾದೆ ಇದೆ, ಗಾಯಕ್ಕೆ ಮದ್ದು ಹಾಕದಿದ್ದರೆ ಅದು ಕೀವಾಗುತ್ತದೆ. ಸತ್ಯವನ್ನು ಒಪ್ಪಿಕೊಳ್ಳುವುದೇ ಆ ಮೊದಲ ಮದ್ದು. ಎರಡನೇ ಹಂತ ಕೋಪ. ಈ ಹಂತದಲ್ಲಿ ನಾವು ಆ ವ್ಯಕ್ತಿಯ ಮೇಲೆ ಅಥವಾ ಕೆಲವೊಮ್ಮೆ ಇಡೀ ಪ್ರಪಂಚದ ಮೇಲೆ ಕೋಪಗೊಳ್ಳುತ್ತೇವೆ. ನಾನು ಅವನಿಗೋಸ್ಕರ ಎಷ್ಟೆಲ್ಲಾ ಮಾಡಿದೆ, ಇದಕ್ಕೆ ಪ್ರತಿಫಲವೇ ಇದು ಎಂಬ ಭಾವನೆ ಒಳಗೆ ಬೆಂಕಿಯಂತೆ ಉರಿಯುತ್ತದೆ. ಈ ಕೋಪ ಸಹಜವಾದದ್ದೇ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸದಿದ್ದರೆ ಅದು ದ್ವೇಷವಾಗಿ ಮಾರ್ಪಡುತ್ತದೆ. ಮತ್ತು ದ್ವೇಷ ಎಂಬುದು ಒಂದು ವಿಷ. ಅದನ್ನು ಕುಡಿಸುವವರಿಗಿಂತ ಹೆಚ್ಚಾಗಿ ಅದನ್ನು ಕುಡಿಯುವವರೇ ಸಾಯುತ್ತಾರೆ. ಬುದ್ಧ ಹೇಳಿದ್ದನ್ನು ನೆನಪಿಸಿಕೊಳ್ಳಿ, ಕೋಪ ಎಂಬುದು ಬಿಸಿಯಾದ ಕಲ್ಲಿದ್ದಲನ್ನು ಇನ್ನೊಬ್ಬರ ಮೇಲೆ ಎಸೆಯುವ ಉದ್ದೇಶದಿಂದ ಕೈಯಲ್ಲಿ ಹಿಡಿದಂತೆ ಮೊದಲು ಸುಡುವುದು ನಮ್ಮನ್ನೇ. ಮೂರನೇ ಹಂತ ಅತ್ಯಂತ ಅಪಾಯಕಾರಿ, ಸ್ವಯಂ ದೋಷಣೆ. ನಾನೇ ತಪ್ಪು ಮಾಡಿದೆನೇನೋ, ನಾನೇ ಸಾಕಷ್ಟು ಒಳ್ಳೆಯ ಸ್ನೇಹಿತನಾಗಿ ಇರಲಿಲ್ಲವೇನೋ ಎಂದು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಇಲ್ಲಿ ಒಂದು ಸತ್ಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಇನ್ನೊಬ್ಬರ ವಿಶ್ವಾಸಘಾತಕ್ಕೆ ನೀವು ಜವಾಬ್ದಾರರಲ್ಲ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ದೈವ ಆಯ್ಕೆಗಳಿಗೆ ಜವಾಬ್ದಾರ. ಅವನು ಮಾಡಿದ್ದು ಅವನ ಪಾತ್ರದ ದೌರ್ಬಲ್ಯ, ಅದು ನಿಮ್ಮ ಪ್ರೀತಿಯ ಕೊರತೆಯಲ್ಲ. ಈ ಎಲ್ಲಾ ಹಂತಗಳ ಮೂಲಕ ಹಾದುಹೋಗುವುದು ಒಂದು ಪ್ರಕ್ರಿಯೆ. ಇದನ್ನು ಬಲವಂತವಾಗಿ ವೇಗಗೊಳಿಸಲಾಗದು, ಆದರೆ ಅರ್ಥಪೂರ್ಣವಾಗಿ ಮುನ್ನಡೆಸಬಹುದು. ಗಾಯದಿಂದ ಹೊರಬರುವ ಮೊದಲ ಪ್ರಾಯೋಗಿಕ ಹೆಜ್ಜೆ ಎಂದರೆ ಆ ನೋವನ್ನು ಪೂರ್ಣವಾಗಿ ಅನುಭವಿಸುವುದು. ಅನೇಕರು ಈ ತಪ್ಪನ್ನು ಮಾಡುತ್ತಾರೆ. ನೋವನ್ನು ಮುಚ್ಚಿಡಲು, ಮರೆಮಾಡಲು ಪ್ರಯತ್ನಿಸುತ್ತಾರೆ. ನಾನೇನೂ ಆಗಿಲ್ಲ, ನಾನು ಸ್ಟ್ರಾಂಗ್ ಆಗಿದ್ದೇನೆ ಎಂದು ಇನ್ನೊಬ್ಬರಿಗೂ ತಮಗೂ ಸುಳ್ಳು ಹೇಳಿಕೊಳ್ಳುತ್ತಾರೆ. ಆದರೆ ಒಂದು ನದಿ ಹರಿಯಬೇಕಾದ ಹಾಗೆ ಹರಿಯದೇ ಇದ್ದರೆ ಅದು ಒಡ್ಡು ಕಟ್ಟಿ ಪ್ರವಾಹ ಉಂಟುಮಾಡುತ್ತದೆ. ಹಾಗೆಯೇ ಅನುಭವಿಸದ ದುಃಖ ಒಳಗೊಳಗೆ ಕೊಳೆತು ಕೋಪ, ಖಿನ್ನತೆ, ಅನಾರೋಗ್ಯದ ರೂಪದಲ್ಲಿ ಹೊರಬರುತ್ತದೆ. ಆದ್ದರಿಂದ ಅಳಬೇಕಾದರೆ ಅಳಿ. ಒಬ್ಬಂಟಿಯಾಗಿ ಕುಳಿತು ಆ ಭಾವನೆಗಳನ್ನು ಹರಿಯಬಿಡಿ. ಇದು ದೌರ್ಬಲ್ಯವಲ್ಲ, ಇದು ಗುಣಪಡಿಸುವಿಕೆಯ ಆರಂಭ. ಎರಡನೇ ಹೆಜ್ಜೆ, ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಇಡುವುದು. ಗಾಯ ಆದ ಜಾಗಕ್ಕೆ ಮತ್ತೆ ಮತ್ತೆ ಪೆಟ್ಟು ಬಿದ್ದರೆ ಅದು ಎಂದಿಗೂ ಗುಣವಾಗುವುದಿಲ್ಲ. ಅದೇ ರೀತಿ ನಿಮಗೆ ನೋವು ಕೊಟ್ಟ ವ್ಯಕ್ತಿಯ ಜೊತೆ ಪದೇ ಪದೇ ಸಂಪರ್ಕ ಇಟ್ಟುಕೊಂಡರೆ ಆ ಗಾಯ ಎಂದೂ ಮಾಗುವುದಿಲ್ಲ. ಇದನ್ನು ದ್ವೇಷದಿಂದ ಮಾಡಬೇಕಾಗಿಲ್ಲ, ಪ್ರೀತಿಯಿಂದಲೇ ಮಾಡಬಹುದು. ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ, ಆದರೆ ನನಗೀಗ ಗುಣವಾಗಲು ಜಾಗ ಬೇಕು ಎಂದು ಮನಸ್ಸಿನಲ್ಲಿಯೇ ನಿರ್ಧರಿಸಿ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನದ ಎಷ್ಟು ಭಾಗವನ್ನು ಯಾರಿಗೆ ಕೊಡಬೇಕು ಎಂದು ಆಯ್ಕೆ ಮಾಡುವ ಹಕ್ಕಿದೆ. ಆ ಹಕ್ಕನ್ನು ಚಲಾಯಿಸಿ. ಮೂರನೇ ಹೆಜ್ಜೆ, ಆ ಘಟನೆಯ ಕಥೆಯನ್ನು ಪದೇ ಪದೇ ಮನಸ್ಸಿನಲ್ಲಿ ಪುನರಾವರ್ತಿಸದಿರುವುದು. ಮನುಷ್ಯನ ಮನಸ್ಸಿಗೆ ಒಂದು ವಿಚಿತ್ರ ಗುಣವಿದೆ. ನೋವಿನ ಘಟನೆಗಳನ್ನೇ ಮತ್ತೆ ಮತ್ತೆ ಮೆಲುಕು ಹಾಕುತ್ತದೆ, ಸಿನಿಮಾ ರೀಲಿನಂತೆ ಮತ್ತೆ ಮತ್ತೆ ಪ್ಲೇ ಮಾಡುತ್ತದೆ. ಇದನ್ನು ಮಾಡಿದಷ್ಟು ಆ ಘಟನೆ ಮನಸ್ಸಿನಲ್ಲಿ ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗುತ್ತದೆ, ಗಾಯ ಇನ್ನಷ್ಟು ಆಳವಾಗುತ್ತದೆ. ಇದನ್ನು ನಿಲ್ಲಿಸಲು ಮನಸ್ಸು ಆ ಕಡೆ ಹೋದಾಗಲೆಲ್ಲ ಪ್ರಜ್ಞಾಪೂರ್ವಕವಾಗಿ ಅದನ್ನು ಬೇರೆ ಕಡೆ ತಿರುಗಿಸಬೇಕು. ಒಂದು ಪುಸ್ತಕ ಓದುವುದು, ನಡಿಗೆಗೆ ಹೋಗುವುದು, ಸಂಗೀತ ಕೇಳುವುದು, ಯಾವುದೇ ಚಟುವಟಿಕೆಯಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುವುದು. ನಾಲ್ಕನೇ ಹೆಜ್ಜೆ ಅತ್ಯಂತ ಮುಖ್ಯವಾದದ್ದು. ನಿಮ್ಮ ಸ್ವಂತ ಮೌಲ್ಯವನ್ನು ಆ ಒಬ್ಬ ವ್ಯಕ್ತಿಯ ಅಭಿಪ್ರಾಯದಿಂದ ಅಳೆಯದಿರುವುದು. ಅವನೇ ನನ್ನನ್ನು ಬಿಟ್ಟು ಹೋದ ಮೇಲೆ ನಾನೇನೂ ಬೆಲೆಯಿಲ್ಲದವನು ಅಳು ಎಂಬ ಆಲೋಚನೆ ಸಂಪೂರ್ಣ ತಪ್ಪು. ಒಬ್ಬ ವ್ಯಕ್ತಿ ನಿಮ್ಮ ಬೆಲೆಯನ್ನು ಗುರುತಿಸಲಿಲ್ಲ ಎಂದರೆ ಅದು ಅವನ ದೃಷ್ಟಿಯ ಮಿತಿ, ನಿಮ್ಮ ಮೌಲ್ಯದ ಕೊರತೆಯಲ್ಲ. ಚಂದ್ರನನ್ನು ಒಬ್ಬ ಕುರುಡ ನೋಡಲಾಗದೇ ಇದ್ದರೆ ಅದು ಚಂದ್ರನ ತಪ್ಪಲ್ಲ. ಕ್ಷಮೆ ಎಂಬ ಪದವನ್ನು ಕೇಳಿದ ತಕ್ಷಣ ಅನೇಕರಿಗೆ ಕೋಪ ಬರುತ್ತದೆ. ಅವನು ನನಗೆ ಅಷ್ಟು ನೋವು ಕೊಟ್ಟ, ಈಗ ನಾನೇಕೆ ಅವನನ್ನು ಕ್ಷಮಿಸಬೇಕು ಎಂಬ ಪ್ರಶ್ನೆ ಸಹಜ. ಆದರೆ ಸ್ನೇಹಿತರೆ, ಇಲ್ಲೊಂದು ಮಹತ್ವದ ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ಕ್ಷಮೆ ಎಂಬುದು ಇನ್ನೊಬ್ಬರಿಗೋಸ್ಕರ ಮಾಡುವ ಕೆಲಸವಲ್ಲ, ಅದು ನಮ್ಮ ಸ್ವಂತ ಮನಸ್ಸಿನ ಶಾಂತಿಗೋಸ್ಕರ ಮಾಡುವ ಕೆಲಸ. ನಾವು ಯಾರನ್ನಾದರೋ ಕ್ಷಮಿಸದೇ ಇದ್ದರೆ ನಾವು ಪ್ರತಿದಿನ ಆ ವ್ಯಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿಟ್ಟುಕೊಳ್ಳುತ್ತೇವೆ.
ಅವನಿಗೆ ನಮ್ಮ ಮನಸ್ಸಿನ ಬಾಡಿಗೆ ಕೊಠಡಿಯನ್ನು ಉಚಿತವಾಗಿ ಕೊಟ್ಟಂತೆ. ಕ್ಷಮಿಸುವುದೆಂದರೆ ಆ ಕೊಠಡಿಯ ಬಾಗಿಲನ್ನು ಮುಚ್ಚಿ ಆ ಜಾಗವನ್ನು ಮತ್ತೆ ನಮಗಾಗಿ, ನಮ್ಮ ಶಾಂತಿಗಾಗಿ ಪಡೆದುಕೊಳ್ಳುವುದು. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿ ಕೈಯಲ್ಲಿ ಬಿಸಿಯಾದ ಕೆಂಡವನ್ನು ಹಿಡಿದುಕೊಂಡು ಅದನ್ನು ಇನ್ನೊಬ್ಬರ ಮೇಲೆ ಎಸೆಯಬೇಕೆಂದು ಕಾಯುತ್ತಿದ್ದಾನೆ ಎಂದುಕೊಳ್ಳಿ. ಆ ಕೆಂಡ ಎಸೆಯುವ ಮೊದಲೇ ಅದನ್ನು ಹಿಡಿದಿರುವ ಅವನ ಕೈ ಸುಡುತ್ತಿರುತ್ತದೆ. ದ್ವೇಷ ಕೂಡ ಹಾಗೆಯೇ ಕೆಲಸ ಮಾಡುತ್ತದೆ. ನಾವು ಯಾರನ್ನೋ ದ್ವೇಷಿಸುತ್ತಾ ಕುಳಿತಾಗ ಆ ವ್ಯಕ್ತಿ ಅವನ ಜೀವನದಲ್ಲಿ ಮುಂದೆ ಹೋಗಿ ಆ ದ್ವೇಷದ ಬಗ್ಗೆ ಗೊತ್ತೂ ಇಲ್ಲದಂತೆ ಸುಖವಾಗಿ ಬದುಕುತ್ತಿರುತ್ತಾನೆ. ಆದರೆ ನಾವು ಮಾತ್ರ ಪ್ರತಿದಿನ ಆ ದ್ವೇಷದ ಬೆಂಕಿಯಲ್ಲಿ ಸುಡುತ್ತಿರುತ್ತೇವೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಸ್ಪಷ್ಟಪಡಿಸಬೇಕು. ಕ್ಷಮೆ ಎಂದರೆ ಮತ್ತೆ ಆ ವ್ಯಕ್ತಿಯನ್ನು ನಿಮ್ಮ ಜೀವನದ ಹಿಂದಿನ ಸ್ಥಾನದಲ್ಲಿ ಕೂರಿಸಬೇಕು ಎಂದಲ್ಲ. ಕ್ಷಮೆ ಮತ್ತು ನಂಬಿಕೆ ಎರಡೂ ಬೇರೆ ಬೇರೆ ವಿಷಯಗಳು. ನೀವೊಬ್ಬ ವ್ಯಕ್ತಿಯನ್ನು ಕ್ಷಮಿಸಿ, ಅವನ ಬಗ್ಗೆ ಮನಸ್ಸಿನಲ್ಲಿ ಯಾವುದೇ ಕಹಿ ಇಟ್ಟುಕೊಳ್ಳದೆ, ಆದರೂ ಅವನನ್ನು ಮತ್ತೆ ನಿಮ್ಮ ಜೀವನದ ಒಳಗೆ ಬಿಟ್ಟುಕೊಳ್ಳದೇ ಇರಬಹುದು. ಇದೇ ಪ್ರಬುದ್ಧತೆ. ಕ್ಷಮೆ ಒಂದೇ ದಿನದಲ್ಲಿ ಆಗುವ ಪ್ರಕ್ರಿಯೆಯಲ್ಲ, ಅದು ಒಂದು ಪಯಣ. ಕೆಲವು ದಿನ ನಿಮಗೆ ಕ್ಷಮಿಸಿದಂತೆ ಅನ್ನಿಸಬಹುದು, ಮತ್ತೆ ಕೆಲವು ದಿನ ಹಳೆಯ ನೋವು ಮತ್ತೆ ಮೇಲೆ ಬರಬಹುದು. ಇದು ಸಹಜ. ಸಮುದ್ರದ ಅಲೆಗಳ ಹಾಗೆ ಗುಣಪಡಿಸುವಿಕೆಯೂ ಒಂದೇ ಸಮನಾಗಿ ಮುಂದೆ ಹೋಗುವುದಿಲ್ಲ. ಏರಿಳಿತಗಳಿಂದ ಕೂಡಿರುತ್ತದೆ. ಇಂದು ಸ್ವಲ್ಪ ಚೆನ್ನಾಗಿದ್ದೀರಿ, ನಾಳೆ ಮತ್ತೆ ಹಳೆಯ ನೆನಪು ಕಾಡಬಹುದು. ಇದನ್ನು ವೈಫಲ್ಯ ಎಂದು ತಿಳಿಯಬೇಡಿ. ಇದು ಗುಣಪಡಿಸುವಿಕೆಯ ಸಹಜ ಭಾಗ. ಒಂದು ಸಲ ವಿಶ್ವಾಸಘಾತ ಅನುಭವಿಸಿದ ಮನಸ್ಸು ಮತ್ತೆ ಯಾರನ್ನಾದರೂ ನಂಬಲು ಭಯಪಡುತ್ತದೆ. ಇದು ಒಂದು ರೀತಿಯ ಸ್ವಯಂ ರಕ್ಷಣಾ ವ್ಯವಸ್ಥೆ. ಬೆಂಕಿಯಲ್ಲಿ ಒಮ್ಮೆ ಕೈ ಸುಟ್ಟುಕೊಂಡವನು ಮತ್ತೆ ಬೆಂಕಿಯ ಹತ್ತಿರ ಹೋಗಲು ಹಿಂಜರಿಯುವ ಹಾಗೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಕೇಳಿಕೊಳ್ಳಬೇಕು. ಒಂದು ಬೆಂಕಿ ಸುಟ್ಟಿತು ಎಂದು ನಾವು ಬೆಳಕನ್ನೇ, ಬಿಸಿಯನ್ನೇ, ಜೀವನದ ಬೆಚ್ಚಗಿನ ಅನುಭವವನ್ನೇ ಶಾಶ್ವತವಾಗಿ ತ್ಯಜಿಸಬೇಕೇ? ಇಲ್ಲ. ಬೆಂಕಿಯನ್ನು ಸರಿಯಾಗಿ ಬಳಸುವುದನ್ನು ಕಲಿಯಬೇಕೇ ಹೊರತು ಬೆಂಕಿಯಿಂದಲೇ ಸಂಪೂರ್ಣವಾಗಿ ದೂರ ಓಡಬಾರದು. ಒಂದು ಕೆಟ್ಟ ಅನುಭವದ ಆಧಾರದ ಮೇಲೆ ಇಡೀ ಮನುಕುಲದ ಬಗ್ಗೆಯೇ ಅಭಿಪ್ರಾಯ ರೂಪಿಸಿಕೊಳ್ಳುವುದು ದೊಡ್ಡ ತಪ್ಪು. ಎಲ್ಲರೂ ಹಾಗೆಯೇ, ಯಾರನ್ನೂ ನಂಬಬಾರದು ಎಂಬ ಆಲೋಚನೆ ನಿಮ್ಮನ್ನು ಒಂದು ಸುರಕ್ಷಿತ ಕೋಟೆಯಲ್ಲಿ ಬಂಧಿಸುತ್ತದೆ ನಿಜ. ಆದರೆ ಆ ಕೋಟೆಯೊಳಗೆ ಪ್ರೀತಿಯೂ ಬರುವುದಿಲ್ಲ, ಸಂತೋಷವೂ ಬರುವುದಿಲ್ಲ, ಹೊಸ ಸಂಬಂಧಗಳ ಸೌಂದರ್ಯವೂ ಬರುವುದಿಲ್ಲ. ಒಂದು ಜಾಗರೂಕ ಮನಸ್ಸು ಬೇಕು, ಆದರೆ ಮುಚ್ಚಿದ ಮನಸ್ಸು ಬೇಡ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದೇ ಪ್ರಬುದ್ಧತೆ. ಮತ್ತೆ ನಂಬುವುದನ್ನು ಕಲಿಯುವ ಮೊದಲ ಹೆಜ್ಜೆಯೆಂದರೆ ನಿಧಾನವಾಗಿ ಆರಂಭಿಸುವುದು. ಒಂದೇ ಸಲ ಇಡೀ ಹೃದಯವನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸುವುದರ ಬದಲು ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿ ನಂಬಿಕೆ ಬೆಳೆಸಿಕೊಳ್ಳಿ. ಸಮಯವೆಂಬುದೇ ಒಬ್ಬ ವ್ಯಕ್ತಿಯ ನಿಜ ಸ್ವಭಾವವನ್ನು ತೋರಿಸುತ್ತದೆ. ಒಬ್ಬ ವ್ಯಕ್ತಿ ಮಾತಿನಲ್ಲಿ ಎಷ್ಟೇ ಚೆನ್ನಾಗಿ ಕಾಂಡರೂ ಅವನ ಕೃತಿಗಳನ್ನೇ ಅನೇಕ ಸನ್ನಿವೇಶಗಳಲ್ಲಿ ನೋಡಿ ನಂತರ ನಂಬಿಕೆಯಿಡಿ. ಸ್ಥಿರತೆ ಎಂಬುದನ್ನು ಗಮನಿಸಿ. ಒಬ್ಬ ವ್ಯಕ್ತಿ ಕಷ್ಟದ ಸಮಯದನ್ನೂ ಸುಖದ ಸಮಯದಲ್ಲೂ ಒಂದೇ ರೀತಿ ಇರುತ್ತಾನೆಯೇ ಎಂಬುದನ್ನು ನೋಡಿ. ಇನ್ನೊಂದು ಮುಖ್ಯ ವಿಷಯ, ಎಲ್ಲರೂ ಒಂದೇ ರೀತಿಯಲ್ಲ ಎಂಬುದನ್ನು ನೆನಪಿಡಿ. ನಿಮಗೆ ನೋವು ಕೊಟ್ಟ ವ್ಯಕ್ತಿ ಒಬ್ಬ. ಆದರೆ ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ಒಳ್ಳೆಯ ಜನರಿದ್ದಾರೆ, ಎಷ್ಟೋ ನಿಜವಾದ ಸ್ನೇಹಿತರಿದ್ದಾರೆ. ಒಂದು ಕೊಳತ ಹಣ್ಣಿಗಾಗಿ ಇಡೀ ಮರವನ್ನೇ ಕಡಿಯುವ ಅಗತ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವ ಒಳ್ಳೆಯ ಜನರನ್ನು ಗುರುತಿಸಿ, ಅವರೊಂದಿಗಿನ ಬಂಧವನ್ನು ಬಲಪಡಿಸಿ. ಕುಟುಂಬ, ನಿಜವಾದ ಸ್ನೇಹಿತರು, ಮಾರ್ಗದರ್ಶಕರು ಇವರೆಲ್ಲರೂ ನಿಮ್ಮ ಈ ಪಯಣದಲ್ಲಿ ಜೊತೆಯಾಗಬಲ್ಲರು. ಈ ಗಾಯದ ಸಮಯದಲ್ಲಿ ನಾವು ಕಲಿಯಬೇಕಾದ ಅತ್ಯಂತ ಶಕ್ತಿಶಾಲಿ ಪಾಠ ಎಂದರೆ ಸ್ವಂತ ಜೊತೆ ಸ್ನೇಹ ಬೆಳೆಸಿಕೊಳ್ಳುವುದು. ನಾವು ಜೀವನಪೂರ್ತಿ ಇತರರೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸುತ್ತೇವೆ, ಆದರೆ ಎಂದೂ ನಮ್ಮ ಸ್ವಂತ ಆತ್ಮದೊಂದಿಗೆ ಸ್ನೇಹ ಬೆಳೆಸುವ ಪ್ರಯತ್ನ ಮಾಡುವುದೇ ಇಲ್ಲ. ಇದೊಂದು ವಿಚಿತ್ರ ವಿಪರ್ಯಾಸ. ಇಡೀ ಜೀವನ ನಾವು ನಮ್ಮ ಜೊತೆಯೇ ಇರುತ್ತೇವೆ, ಆದರೆ ನಮ್ಮ ಬಗ್ಗೆ ನಮಗೇ ಗೊತ್ತಿಲ್ಲದಷ್ಟು ನಮ್ಮ ಪಕ್ಕದ ಮನೆಯವನ ಬಗ್ಗೆ ಗೊತ್ತಿರುತ್ತದೆ. ಈ ನೋವಿನ ಕಾಲ ನಿಮಗೆ ಒಂದು ಅಪೂರ್ವ ಅವಕಾಶ ಕೊಡುತ್ತಿದೆ, ನಿಮ್ಮನ್ನೇ ಹೊಸದಾಗಿ ಪರಿಚಯ ಮಾಡಿಕೊಳ್ಳುವ ಅವಕಾಶ. ಸ್ವಲ್ಪ ಸಮಯ ಒಬ್ಬಂಟಿಯಾಗಿ ಕುಳಿತು ನಿಮ್ಮನ್ನೇ ಕೇಳಿಕೊಳ್ಳಿ, ನನಗೆ ನಿಜವಾಗಿಯೂ ಏನು ಬೇಕು? ನನ್ನ ಸಂತೋಷ ಎಲ್ಲಿ ಅಡಗಿದೆ? ನಾನು ಯಾವ ಕೆಲಸ ಮಾಡುವಾಗ ಸಮಯದ ಪರಿವೆಯೇ ಮರೆಯುತ್ತೇನೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದಂತೆ ನಿಮಗೊಂದು ಆಶ್ಚರ್ಯಕರ ಸತ್ಯ ಗೊತ್ತಾಗುತ್ತದೆ. ನೀವು ಎಷ್ಟೋ ಸಮೃದ್ಧವಾದ, ಆಸಕ್ತಿಕರವಾದ ವ್ಯಕ್ತಿಯೆಂದು. ಏಕಾಂತತೆ ಮತ್ತು ಒಂಟಿತನ ಇವೆರಡು ಬೇರೆ ಬೇರೆ. ಒಂಟಿತನ ಎಂಬುದು ಬಲವಂತವಾಗಿ ಹೇರಿದ ಶೂನ್ಯತೆ, ಅಲ್ಲಿ ಬರೀ ಕೊರತೆಯ ಭಾವ ಇರುತ್ತದೆ. ಆದರೆ ಏಕಾಂತತೆ ಎಂಬುದು ಸ್ವಇಚ್ಛೆಯಿಂದ ಆರಿಸಿಕೊಂಡ ಪ್ರಶಾಂತತೆ, ಅಲ್ಲಿ ಪೂರ್ಣತೆಯ ಭಾವ ಇರುತ್ತದೆ. ನೀವು ಈ ಕಾಲವನ್ನು ಒಂಟಿತನವಾಗಿ ನೋಡಿದರೆ ಅದು ಹಿಂಸೆ ಕೊಡುತ್ತದೆ. ಆದರೆ ಇದನ್ನೇ ಏಕಾಂತತೆಯಾಗಿ ಒಂದು ಆಂತರಿಕ ಪ್ರಯಾಣವಾಗಿ ನೋಡಿದರೆ ಇದೇ ನಿಮ್ಮ ಜೀವನದ ಅತ್ಯಂತ ಮೌಲ್ಯವಾದ ಕಾಲಘಟ್ಟವಾಗಬಲ್ಲದು.
ಪ್ರಾಚೀನ ಋಷಿಗಳು ಕಾಡಿಗೆ ಹೋಗುತ್ತಿದ್ದದ್ದು ಪಲಾಯನವಾದಕ್ಕಲ್ಲ, ಆತ್ಮಸಾಕ್ಷಾತ್ಕಾರಕ್ಕಾಗಿ. ಅವರಿಗೆ ಗೊತ್ತಿತ್ತು, ಒಳಗಿನ ಶಬ್ದವನ್ನು ಕೇಳಬೇಕಾದರೆ ಹೊರಗಿನ ಗದ್ದಲದಿಂದ ಸ್ವಲ್ಪ ದೂರ ಹೋಗಬೇಕು ಎಂದು. ಇಂದಿನ ಒತ್ತಡದ ಜೀವನದಲ್ಲಿ ನಾವು ಪ್ರತಿಕ್ಷಣವೂ ಇನ್ನೊಬ್ಬರೊಂದಿಗೆ ಮಾತನಾಡುತ್ತಾ, ಸಾಮಾಜಿಕ ಜಾಲತಾಣ ನೋಡುತ್ತಾ, ಎಂದೂ ನಮ್ಮೊಂದಿಗೆ ನಾವು ಮಾತನಾಡುವ ಸಮಯವನ್ನೇ ಪಡೆದಿಲ್ಲ. ಈ ಕಾಲ ನಿಮಗೆ ಆ ಅವಕಾಶ ಕೊಡುತ್ತಿದೆ. ಈ ಆಂತರಿಕ ಪ್ರಯಾಣದಲ್ಲಿ ಡೈರಿ ಬರೆಯುವುದು, ಪ್ರಕೃತಿಯ ಮಡಿಲಲ್ಲಿ ನಡೆಯುವುದು, ಧ್ಯಾನ ಮಾಡುವುದು, ಯಾವುದಾದರೂ ಹೊಸ ಕಲೆಯನ್ನು ಕಲಿಯುವುದು, ಇವೆಲ್ಲವೂ ನಿಮ್ಮನ್ನು ನಿಮಗೆ ಹತ್ತಿರವಾಗಿಸುತ್ತವೆ. ಒಮ್ಮೆ ನೀವು ನಿಮ್ಮನ್ನೇ ಸಂಪೂರ್ಣವಾಗಿ ಪ್ರೀತಿಸಲು, ಸ್ವೀಕರಿಸಲು ಕಲಿತರೆ, ಇನ್ನೊಬ್ಬರ ಒಪ್ಪಿಗೆಗಾಗಿ, ಇನ್ನೊಬ್ಬರ ಪ್ರೀತಿಗಾಗಿ ಹಂಬಲಿಸುವ ಅಗತ್ಯವೇ ಕಡಿಮೆಯಾಗುತ್ತದೆ. ಆಗ ಸಂಬಂಧಗಳು ಅಗತ್ಯದಿಂದ ಅಲ್ಲ, ಆಯ್ಕೆಯಿಂದ ಬರುತ್ತವೆ, ಮತ್ತು ಅವು ಹೆಚ್ಚು ಆರೋಗ್ಯಕರವಾಗಿರುತ್ತವೆ. ಜಪಾನಿನಲ್ಲಿ ಒಂದು ಅದ್ಭುತವಾದ ಕಲೆ ಇದೆ. ಅದರ ಹೆಸರು ಕಿನ್ತ್ಸುಗಿ ಅಂತ. ಈ ಕಲೆಯಲ್ಲಿ ಒಡೆದು ಹೋದ ಮಡಕೆಗಳನ್ನು ಬಂಗಾರದ ಪುಡಿ ಬೆರೆಸಿದ ಅಂಟಿನಿಂದ ಜೋಡಿಸ್ತಾರೆ. ಇದರ ಉದ್ದೇಶ ಒಡೆದ ಗುರುತುಗಳನ್ನು ಮುಚ್ಚಿಡುವುದಲ್ಲ, ಬದಲಿಗೆ ಆ ಗುರುತುಗಳನ್ನೇ ಎತ್ತಿ ತೋರಿಸುವುದು. ಏಕೆಂದ್ರೆ ಆ ಒಡೆದ ಜಾಗಗಳೇ ಆ ಮಡಕೆಯ ಇತಿಹಾಸ, ಅದರ ಪ್ರಯಾಣದ ಕಥೆ. ಒಡೆದು ಮತ್ತೆ ಜೋಡಿಸಲ್ಪಟ್ಟ ಆ ಮಡಕೆ ಒಡೆದೆಯೇ ಇದ್ದ ಮಡಕೆಗಿಂತ ಹೆಚ್ಚು ಸುಂದರವಾಗಿ, ಹೆಚ್ಚು ಮೌಲ್ಯಯುತವಾಗಿ ಕಾಣುತ್ತದೆ. ನಿಮ್ಮ ಜೀವನವು ಈ ಕಿನ್ತ್ಸುಗಿ ಕಲೆಯಂತೆಯೇ ಇರಬಹುದು. ಈ ವಿಶ್ವಾಸಘಾತ ನಿಮ್ಮನ್ನು ಒಡೆದಿರಬಹುದು, ಆದರೆ ನೀವು ಮತ್ತೆ ಎದ್ದು ನಿಂತಾಗ ಆ ಗಾಯದ ಗುರುತುಗಳನ್ನೇ ಬಂಗಾರವಾಗಿ ಪರಿವರ್ತಿಸಿಕೊಂಡಾಗ ನೀವು ಮೊದಲಿಗಿಂತ ಹೆಚ್ಚು ಆಳವಾದ, ಹೆಚ್ಚು ಸಹಾನುಭೂತಿಯುಳ್ಳ, ಹೆಚ್ಚು ಬಲಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಈ ಗುರುತುಗಳನ್ನು ಮುಚ್ಚಿಡಬೇಕಾಗಿಲ್ಲ, ನಾಚಿಕೆ ಪಡಬೇಕಾಗಿಲ್ಲ. ಇವು ನಿಮ್ಮ ಬದುಕಿದ ಪ್ರಯಾಣದ ಸಾಕ್ಷಿಗಳು. ಒಂದು ವಿಷಯ ಗಮನಿಸಿ, ಜಗತ್ತಿನಲ್ಲಿ ಅತ್ಯಂತ ಸಹಾನುಭೂತಿಯುಳ್ಳ, ಅತ್ಯಂತ ಆಳವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಜನರು ಯಾರೆಂದರೆ ಸ್ವತಃ ನೋವು ಅನುಭವಿಸಿದವರೇ. ಎಂದೂ ನೋವನ್ನೇ ಕಾಣದ ವ್ಯಕ್ತಿಗೆ ಇನ್ನೊಬ್ಬರ ನೋವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಈ ಅನುಭವ ಮುಂದೆ ಇನ್ನೊಬ್ಬರಿಗೆ ಸಹಾಯ ಮಾಡುವ, ಅವರನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ನಿಮಗೆ ಕೊಡುತ್ತದೆ. ಬಹುಶಃ ಮುಂದೆ ನೀವೇ ಯಾರಿಗಾದರೂ ಇಂಥವುದೇ ನೋವಿನಲ್ಲಿರುವ ಯಾರಿಗಾದರೂ ಒಂದು ದೀಪವಾಗಬಹುದು. ಇಲ್ಲಿ ಇನ್ನೊಂದು ಆಳವಾದ ಸತ್ಯ ಅರ್ಥಮಾಡಿಕೊಳ್ಳಬೇಕು. ನಮಗೆ ನೋವು ಕೊಟ್ಟ ವ್ಯಕ್ತಿಗಳು ಸಹ ತಮ್ಮದೇ ಆದ ನೋವಿನಿಂದ, ಅಪೂರ್ಣತೆಯಿಂದ, ಒಳಗಿನ ಶೂನ್ಯತೆಯಿಂದ ಬಳಲುತ್ತಿರುತ್ತಾರೆ. ಒಬ್ಬ ಸಂಪೂರ್ಣ, ಸಂತೃಪ್ತ, ಶಾಂತ ಮನಸ್ಸಿನ ವ್ಯಕ್ತಿ ಎಂದೂ ಇನ್ನೊಬ್ಬರಿಗೆ ಬೇಕೆಂದೇ ನೋವು ಕೊಡಲಾರ. ವಿಶ್ವಾಸಘಾತ ಮಾಡುವ ವ್ಯಕ್ತಿಯ ಒಳಗೆಲ್ಲೋ ಒಂದು ಭಯ, ಒಂದು ಅಸುರಕ್ಷಿತೆ, ಒಂದು ಅಪೂರ್ಣತೆ ಅಡಗಿರುತ್ತದೆ. ಇದನ್ನು ಅರ್ಥಮಾಡಿಕೊಂಡಾಗ ನಮ್ಮ ಕೋಪ ನಿಧಾನವಾಗಿ ಕರುಣೆಯಾಗಿ ಮಾರ್ಪಡುತ್ತದೆ, ಅವನ ಕೃತ್ಯವನ್ನು ಒಪ್ಪದೆಯೇ. ಈ ಎಲ್ಲ ಅನುಭವದ ಮೂಲಕ ನೀವೀಗ ಒಂದು ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುತ್ತಿದ್ದೀರಿ. ಜೀವನವನ್ನು, ಸಂಬಂಧಗಳನ್ನು ಆಳವಾಗಿ, ಪ್ರೌಢವಾಗಿ ನೋಡುವ ದೃಷ್ಟಿಕೋನ. ಈ ದೃಷ್ಟಿಕೋನವೇ ನಿಮ್ಮ ಮುಂದಿನ ಜೀವನದ ಎಲ್ಲಾ ಸಂಬಂಧಗಳನ್ನು, ಎಲ್ಲಾ ಆಯ್ಕೆಗಳನ್ನು ಹೆಚ್ಚು ಬುದ್ಧಿವಂತಿಕೆಯಿಂದ, ಹೆಚ್ಚು ಸ್ಪಷ್ಟತೆಯಿಂದ ಮಾಡಲು ಸಹಾಯ ಮಾಡುತ್ತದೆ. ಮನುಷ್ಯನ ಬುದ್ಧಿಗೆ ಎಲ್ಲಿಯವರೆಗೆ ಪರಿಹಾರ ಸಿಗುವುದಿಲ್ಲವೋ ಅಲ್ಲಿಂದ ಆಧ್ಯಾತ್ಮದ ಪಯಣ ಆರಂಭವಾಗುತ್ತದೆ. ಈ ಆಳವಾದ ನೋವಿನ ಕ್ಷಣಗಳಲ್ಲಿ ಬರೀ ತರ್ಕ, ಬರೀ ಮನೋವಿಜ್ಞಾನ ಸಾಲದು. ಇಲ್ಲಿ ಒಂದು ಶ್ರದ್ಧೆಯ ಆಸರೆ ಬೇಕಾಗುತ್ತದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳುತ್ತಾನೆ, ಯಾವುದೇ ಕರ್ಮದ ಫಲವನ್ನು ನಿರೀಕ್ಷಿಸದೆ ನಿನ್ನ ಕರ್ತವ್ಯವನ್ನು ಮಾಡು. ಇದೇ ಸೂತ್ರ ಸ್ನೇಹಕ್ಕೂ ಅನ್ವಯಿಸುತ್ತದೆ. ನೀವು ಒಬ್ಬರೊಂದಿಗೆ ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ ನಡೆದುಕೊಂಡಿದ್ದೀರಿ ಎಂದರೆ ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಿ. ಅವನು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ ಎಂಬುದು ಅವನ ಕರ್ಮ, ಅದು ಅವನ ಜವಾಬ್ದಾರಿ. ಜೀವನ ಎಂಬುದು ಒಂದು ದೊಡ್ಡ ಪಾಠಶಾಲೆ, ಮತ್ತು ಪ್ರತಿಯೊಂದು ಘಟನೆಯೂ ಒಂದು ಪಾಠ. ಈ ಪಾಠಶಾಲೆಯಲ್ಲಿ ಭಗವಂತ ಮಾತ್ರ ನಮ್ಮ ನಿಜವಾದ, ಎಂದೂ ಬಿಟ್ಟು ಹೋಗದ ಶಿಕ್ಷಕ. ಮನುಷ್ಯರು ಬರುತ್ತಾರೆ, ಹೋಗುತ್ತಾರೆ, ಆದರೆ ಆ ಪರಮಾತ್ಮನ ಪ್ರೀತಿ ಎಂದೂ ಬದಲಾಗುವುದಿಲ್ಲ, ಎಂದೂ ಕಡಿಮೆಯಾಗುವುದಿಲ್ಲ. ನಿಮ್ಮ ಸ್ನೇಹಿತ ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ಆ ಭಗವಂತ ಎಂದೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪ್ರತಿ ಉಸಿರಿನಲ್ಲೂ, ಪ್ರತಿ ಹೃದಯ ಬಡಿಕದಲ್ಲೂ ಅವನ ಇರುವಿಕೆಯಿದೆ. ಈ ಕ್ಷಣದಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ಕೆಲಸ ಎಂದರೆ ಈ ನೋವೆನೆಲ್ಲ ಭಗವಂತನ ಪಾದದಲ್ಲಿ ಇಟ್ಟುಬಿಡುವುದು. ಪ್ರಭು, ಈ ಭಾರ ನನ್ನಿಂದ ಹೊರಲಾಗುತ್ತಿಲ್ಲ, ಇದನ್ನು ನೀನೇ ಹೊರು ಎಂದು ಮನಃಪೂರ್ವಕವಾಗಿ ಶರಣಾಗತಿ ಹೊಂದಿ. ಇದು ಸೋಲಲ್ಲ, ಇದೇ ನಿಜವಾದ ಶಕ್ತಿ. ಒಂದು ಮಗು ತನ್ನ ತಂದೆಯ ಕೈ ಹಿಡಿದಾಗ ಎಷ್ಟು ನಿರಾಳವಾಗಿರುತ್ತದೋ
ಅಷ್ಟೇ ನಿರಾಳತೆ ನಿಮಗೂ ಸಿಗುತ್ತದೆ ಆ ಪರಮಾತ್ಮನ ಕೈ ಹಿಡಿದಾಗ. ಪ್ರಾರ್ಥನೆ, ಧ್ಯಾನ, ಭಜನೆ ಇವೆಲ್ಲವೂ ಈ ಗಾಯವನ್ನು ಗುಣಪಡಿಸುವ ಪ್ರಬಲ ಔಷಧಗಳು. ಪ್ರತಿದಿನ ಕೆಲವು ನಿಮಿಷ ಮೌನವಾಗಿ ಕುಳಿತು ಒಳಗಿನ ಆ ಶಾಂತಿಯ ಮೂಲದೊಂದಿಗೆ ಸಂಪರ್ಕ ಸಾಧಿಸಿ. ನಾಮಸ್ಮರಣೆ ಮಾಡಿ. ಯಾವ ದೇವರ ಹೆಸರಾದರೂ ಸರಿ, ಆ ಹೆಸರನ್ನು ಪದೇ ಪದೇ ಜಪಿಸಿದಾಗ ಮನಸ್ಸು ನಿಧಾನವಾಗಿ ಆ ನೋವಿನಿಂದ ಬಿಡುಗಡೆ ಹೊಂದುತ್ತಾ ಹೋಗುತ್ತದೆ. ಇದೊಂದು ಅನುಭವದಿಂದ ಮಾತ್ರ ಅರ್ಥವಾಗುವ ಸತ್ಯ. ಒಂದು ಸಂಗತಿ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಿ. ಈ ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ, ಸಂಬಂಧಗಳೂ ಸೇರಿದಂತೆ. ಆದರೆ ಇದೊಂದು ನಿರಾಶಾವಾದದ ಮಾತಲ್ಲ, ಇದೊಂದು ವಿಮೋಚನೆಯ ಮಾತು. ಎಲ್ಲವೂ ನಶ್ವರ ಎಂದು ಅರ್ಥವಾದಾಗ ನಾವು ಯಾವುದನ್ನೂ ಅತಿಯಾಗಿ ಹಿಡಿದುಕೊಳ್ಳುವುದಿಲ್ಲ. ಯಾವುದು ಹೋದಾಗ ಸಂಪೂರ್ಣವಾಗಿ ಕುಸಿದು ಹೋಗುವುದಿಲ್ಲ. ಆ ಒಂದೇ ಶಾಶ್ವತ ಸತ್ಯ ಎಂದರೆ ಆ ಪರಮಾತ್ಮನ ಪ್ರೀತಿ ಮತ್ತು ನಮ್ಮೊಳಗಿನ ಆತ್ಮ. ಸ್ನೇಹಿತರೆ, ಇಂದು ನಾವು ಒಂದು ಆಳವಾದ ಪಯಣ ಮಾಡಿದ್ದೇವೆ. ಒಡೆದ ಸ್ನೇಹದ ನೋವಿನಿಂದ ಆರಂಭಿಸಿ, ಆ ನೋವಿನ ಹಂತಗಳ ಮೂಲಕ ಹಾದು, ಕ್ಷಮೆಯ ಶಕ್ತಿಯನ್ನು ಅರ್ಥಮಾಡಿಕೊಂಡು, ಮತ್ತೆ ನಂಬುವ ಧೈರ್ಯವನ್ನು ಬೆಳೆಸಿಕೊಂಡು, ಸ್ವಂತ ಜೊತೆ ಸ್ನೇಹ ಬೆಳೆಸಿಕೊಂಡು, ಕೊನೆಗೆ ಆ ಪರಮಾತ್ಮನ ಪಾದದಲ್ಲಿ ಶರಣಾಗತಿ ಹೊಂದುವವರೆಗೆ. ಈಗ ಈ ಪಯಣದ ಕೊನೆಯಲ್ಲಿ ನಿಂತು ಒಂದು ಸತ್ಯವನ್ನು ಮತ್ತೆ ನೆನಪಿಸಿಕೊಳ್ಳೋಣ. ನೀವು ಇಂದು ಅನುಭವಿಸುತ್ತಿರುವ ಈ ನೋವು ನಿಮ್ಮ ಕಥೆಯ ಅಂತ್ಯವಲ್ಲ, ಇದು ಒಂದು ಹೊಸ ಅಧ್ಯಾಯದ ಆರಂಭ. ಒಂದು ಬೀಜ ಮಣ್ಣಿನೊಳಗೆ ಬಿದ್ದಾಗ ಅದು ಮೊದಲು ಸಂಪೂರ್ಣ ಕತ್ತಲಲ್ಲಿ, ಒತ್ತಡದಲ್ಲಿ ಒಡೆಯಬೇಕಾಗುತ್ತದೆ. ಆ ಬೀಜಕ್ಕೆ ಆ ಕ್ಷಣದಲ್ಲಿ ಅದು ತನ್ನ ಅಂತ್ಯ ಎಂದೇ ಅನಿಸಬಹುದು. ಆದರೆ ಆ ಒಡೆಯುವಿಕೆಯೇ ಒಂದು ಹೊಸ ಜೀವನದ ಆರಂಭ. ಆ ಬೀಜದಿಂದ ಒಂದು ಮೊಳಕೆ ಮೇಲೆದ್ದು ಮುಂದೊಂದು ದಿನ ಬೃಹತ್ ವೃಕ್ಷವಾಗಿ ಬೆಳೆಯುತ್ತದೆ. ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ಕೊಡುತ್ತದೆ. ಸುಡುವ ಬಿಸಿಲಿನಲ್ಲಿ ದಾರಿ ಹೋಕರಿಗೆ ನೆರಳು ಕೊಡುತ್ತದೆ. ನಿಮ್ಮ ಈ ಒಡೆಯುವಿಕೆಯೂ ಹಾಗೆಯೇ. ಇದು ಅಂತ್ಯವಲ್ಲ, ಇದು ನಿಮ್ಮೊಳಗಿನ ಆ ಬೃಹತ್ ವೃಕ್ಷದ ಆರಂಭ. ಇಂದಿನಿಂದ, ಈ ಕ್ಷಣದಿಂದ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಈ ನೋವನ್ನು ನಿಮ್ಮ ಗುರುತಾಗಿ ಇಟ್ಟುಕೊಳ್ಳುವುದಿಲ್ಲ, ಬದಲಿಗೆ ಇದನ್ನು ನಿಮ್ಮ ಬೆಳವಣಿಗೆಯ ಒಂದು ಮೆಟ್ಟಿಲಾಗಿ ಬಳಸಿಕೊಳ್ಳುತ್ತೀರಿ ಎಂದು. ನೀವು ಮೋಸ ಹೋದ ವ್ಯಕ್ತಿ ಎಂಬ ಗುರುತಿನಲ್ಲಿ ಜೀವನ ಪೂರ್ತಿ ಬದುಕಬೇಕಾಗಿಲ್ಲ. ನೀವು ಎದ್ದು ನಿಂತ ವ್ಯಕ್ತಿ, ಗುಣವಾದ ವ್ಯಕ್ತಿ, ಬಲಶಾಲಿಯಾದ ವ್ಯಕ್ತಿ ಎಂಬ ಹೊಸ ಗುರುತನ್ನು ಬರೆದುಕೊಳ್ಳಬಹುದು. ಈ ಆಯ್ಕೆ ಸಂಪೂರ್ಣವಾಗಿ ನಿಮ್ಮದೇ. ನೆನಪಿಡಿ, ಸೂರ್ಯ ಪ್ರತಿದಿನ ಮುಳುಗುತ್ತಾನೆ, ಆದರೆ ಪ್ರತಿದಿನ ಮತ್ತೆ ಉದಯಿಸುತ್ತಾನೆ. ಅವನೆಂದು ನಿನ್ನೆ ಮುಳುಗಿದೆ, ಇನ್ನು ಉದಯಿಸುವುದಿಲ್ಲ ಎಂದು ಹೇಳುವುದಿಲ್ಲ. ನಿಮ್ಮ ಜೀವನದಲ್ಲೂ ಇಂದು ಎಷ್ಟೇ ಕತ್ತಲು ಇದ್ದರೂ ನಾಳೆ ಒಂದು ಹೊಸ ಸೂರ್ಯೋದಯ ಖಂಡಿತ ಬರುತ್ತದೆ. ಆ ನಂಬಿಕೆಯನ್ನು ಎಂದೂ ಬಿಡಬೇಡಿ. ನಿಮ್ಮ ಹೃದಯ ಒಮ್ಮೆ ಮುರಿದಿರಬಹುದು, ಆದರೆ ಒಂದು ಮುರಿದ ಹೃದಯವು ಮತ್ತೆ ಪ್ರೀತಿಸಬಲ್ಲದು, ಮತ್ತೆ ನಂಬಬಲ್ಲದು, ಮತ್ತೆ ಜೀವಿಸಬಲ್ಲದು, ಬಹುಶಃ ಮೊದಲಿಗಿಂತಲೂ ಆಳವಾಗಿ, ಪ್ರಬುದ್ಧವಾಗಿ. ಈ ಜೀವನ ಎಂಬುದೇ ಭಗವಂತನ ಒಂದು ಅಪೂರ್ವ ವರದಾನ. ಪ್ರತಿ ಕಣ್ಣೀರಿನ ಹಿಂದೆ ಒಂದು ಪಾಠ ಅಡಗಿದೆ, ಪ್ರತಿ ನೋವಿನ ಹಿಂದೆ ಒಂದು ಬೆಳವಣಿಗೆ ಅಡಗಿದೆ. ಇಂದು ನೀವು ಮುರಿದಿದ್ದೀರಿ ಎಂದರೆ ನಾಳೆ ನೀವು ಮತ್ತಷ್ಟು ಗಟ್ಟಿಯಾಗಿ ಜೋಡಿಸಲ್ಪಡುತ್ತೀರಿ ಎಂಬ ಸಂಕೇತ. ಎದ್ದು ನಿಲ್ಲಿ, ಕಣ್ಣೀರು ಒರೆಸಿಕೊಳ್ಳಿ, ಆ ಪರಮಾತ್ಮನ ಮೇಲೆ ನಂಬಿಕೆಯಿಟ್ಟು ಮುಂದೆ ಹೆಜ್ಜೆ ಇಡಿ. ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ, ಅದರ ಅತ್ಯಂತ ಸುಂದರ ಅಧ್ಯಾಯಗಳು ಇನ್ನೂ ಬರಬೇಕಾಗಿವೆ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.